ಸಂಗತಿಯನ್ನ ಯಾಕೆ ಯೇಸು ಕ್ರಿಸ್ತ ಇದ್ದಾಗ ಅರ್ಥ ಆಗಲಿಲ್ಲ ಅವರಿಗೆ? ಹೇಳ್ರಿ, ಯೇಸು ಕ್ರಿಸ್ತ ಇದ್ದಾಗ ಅವ್ರಿಗೆ ಅರ್ಥ ಆಗ್ಲಿಲ್ಲನ? ಯಾಕೆ ಯೇಸು ಕ್ರಿಸ್ತು ಹೇಳಿದ ಮಾತು ಅವ್ರಿಗೆ ಗೊತ್ತಾಗ್ಲಿಲ್ಲನ? ಯಾಕೆ ಯೇಸು ಕ್ರಿಸ್ತನ್ ನೋಡಿ ಬದಲಾಗ್ಲಿಲ್ಲ? ಅವರು ಬದಲಾವಣೆ ಹೊಂದಬೇಕಾಗಿತ್ತಲ್ರಿ. ಆತನು ಮಾಡಿದ ಅದ್ಭುತ ಕಾರ್ಯಗಳನ್ನು ನೋಡಿ, ಆತನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ, ಏನ್ರಿ ಯೇಸು ಕ್ರಿಸ್ತು ಮಾಡಿದಂತ ಸೂಚಕ ಕಾರ್ಯಗಳು ಎಂತೆಂಥವು ಏನೇನು ಗೊತ್ತಾ ನಿಮ್ಗೆ? ಎಂತೆಂಥವು ಗೊತ್ತಾ ಪ್ರಿಯರೇ? ಯೇಸು ಸ್ವಾಮಿ ಅವ್ರು ಏನಂತ ಹೇಳ್ಯಾರ ಗೊತ್ತಾ? ಯೇಸು ಸ್ವಾಮಿ ಅವ್ರು ಏನಂತ ಹೇಳ್ಯಾರ? ಒಂದು ಸರ್ತಿ ಇದು ಹಂಗೆ ಇದ್ದು ಮತ್ತನ್ ಬರ್ಸುವಾರ್ತೆ, ಒಂದು ಸರ್ತಿ ಮತ್ತನ್ ಬರ್ಸುವಾರ್ತೆಗೆ ಬರ್ರಿ, ಮತ್ತನ್ ಬರ್ಸುವಾರ್ತೆಗೆ ಬರ್ರಿ ಪ್ರಿಯರಾಗಿರ್ತಕ್ಕಂಥ ಆತ್ಮೀಯರೇ. 13ನೇ ಅಧ್ಯಾಯ 15ನೇ ವಚನ ಒಂದು ಸರ್ತಿ ನೋಡ್ರಿ. ಇದು ಹಂಗೆ ಇರಲ್ರಿ ಪ್ರಿಯರಾಗಿರ್ತಕ್ಕಂಥ ಆತ್ಮೀಯರೇ. 13ನೇ ಅಧ್ಯಾಯ 15ನೇ ವಚನ ಒಂದು ಸರ್ತಿ ಮತ್ತನ್ ಬರ್ಸುವಾರ್ತೆ ಹೋದ್ರಿ. ಯೇಸು ಸ್ವಾಮಿ ಏನು ಹೇಳ್ತಾ ಇದಾರೆ ಅಲ್ಲಿ ನೋಡ್ರಿ ಒಂದು ಸರ್ತಿ. ಈ ಜನರ ಹೃದಯವು ಕೊಬ್ಬಿದ್ದಂತ ನೋಡ್ರಿ. ಮನುಷ್ಯನ ಹೃದಯ ಎಂತದಂತ್ರಿ? ಏನ್ರಿ, ಎದುರಿಗಿದ್ದ ಮನುಷ್ಯ ಏನ್ ಹೇಳಿದ್ರೆ ಆ ಮನುಷ್ಯನಿಗೆ ಅರ್ಥ ಮಾಡಿಕೊಳ್ಳುವಂತ ಸ್ಥಿತಿ ಇರ್ತದೆ ಅಂತ ಮಾಡಿದೆ. ಕೊಬ್ಬಿದ ಹೃದಯ, ಸೊಕ್ಕಿನ ಹೃದಯ ಮನುಷ್ಯಂದು. ಅಹಂಕಾರಿಗಳು ಮನುಷ್ಯರು, ಅಹಮ್ಮು ತುಂಬಿಕೊಂಡಿರುವಂತವ್ರು ಮನುಷ್ಯರು. ನಿನ್ನ ನೋಡಿ ಬದಲಾಗ್ತಾರ? ಸಾಧ್ಯನೇ ಇಲ್ಲ, ಅದು ಸಾಧ್ಯನೇ ಇಲ್ಲ ಅದು. ಈ ಜನರ ಹೃದಯವು ಕೊಬ್ಬಿದ್ದು, ಇವರ ಕಿವಿ ಮಂದವಾಯಿತು, ಇವರು ಕಣ್ಣು ಮುಚ್ಚಿಕೊಂಡಿದ್ದಾರೆ. ತಾವು ಕಣ್ಣಿನಿಂದ ಕಂಡು, ಕಿವಿಯಿಂದ ಕೇಳಿ, ಹೃದಯದಿಂದ ತಿಳಿದು ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೂ ಹೊಂದಬಾರದೆಂದು ಏನ್ ಮಾಡಿಕೊಂಡ್ರಂತ? ಹೇಗಾದ್ರೂ ಮಾಡಿ ನಾವು ಸ್ವಸ್ಥತೆ ಬೇಕಾಗಿಲ್ಲ. ನೋಡ್ರಿ, ಇನ್ನ ತೆಳಗೋದ್ರೆ ಅಸಲ್ ಮ್ಯಾಟ್ರ್ ತೆಳಗಿದೆ. ಆದರೆ ನಿಮ್ಮ ಕಣ್ಣುಗಳು ಕಾಣ್ತವೆ. ಯಾರು ಕಣ್ಣವು? ಇಲ್ಲಿ ಕುಂತಿರ್ತಕ್ಕಂಥವ್ರು ಕಣ್ಣುಗಳು. ಇಲ್ಲಿ ಕುಂತಿರ್ತಕ್ಕಂಥ ನಿಮ್ಮ ಕಣ್ಣುಗಳು ಕಾಣುತ್ತವೆ, ನಿಮ್ಮ ಕಿವಿಗಳು ಕೇಳ್ತವೆ. ಆದದರಿಂದ ನೀವು ಯಾರಂತ್ರಿ? ಗ್ರೇಟ್, ಧನ್ಯರಂತ ನೀವು ನಾವೆಲ್ಲ. ಏನಂತ್ರಿ? ನಾವು ನೀವೆಲ್ಲ ಧನ್ಯರು. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ನೋಡುತ್ತಿರುವ ಕಾರ್ಯಗಳನ್ನು ಬಹು ಮಂದಿ ಪ್ರವಾದಿಗಳು ಭಕ್ತರು, ಅಬ್ರಹಾಂ, ಈಸಾಕ್, ಯಾಕೋಬು, ಯೆರ್ಮಿಯಾ, ಎಜ್ರಾ, ಏನಂತ ಮಾಡ್ರಿ, ಬಹು ಮಂದಿ ಪ್ರವಾದಿಗಳು, ಸತ್ಪುರುಷರು ನೋಡಬೇಕೆಂದು ಆಲೋಚಿಸಿದ್ರು, ಅಪೇಕ್ಷಿಸಿದ್ರು, ಅನ್ಕೊಂಡ್ರು. ಏನ್ ನೋಡ್ಬೇಕಂತೇಳಿ? ಯೇಸು ಕ್ರಿಸ್ತನ ಸೂಚಕ ಕಾರ್ಯಗಳನ್ನು ನೋಡ್ಬೇಕಂತೇಳಿ, ಯೇಸು ಕ್ರಿಸ್ತನ ಅದ್ಭುತ ಕಾರ್ಯಗಳನ್ನು ನೋಡ್ಬೇಕಂತೇಳಿ, ಯೇಸು ಕ್ರಿಸ್ತನನ್ನು ನೋಡ್ಬೇಕಂತೇಳಿ ಕೇಸಿ ಏನಂತ ನೀವು? ಬಹುಮಂದಿ ಪ್ರವಾದಿಗಳು, ಬಹುಮಂದಿ ಸತ್ಪುರುಷರು ನೋಡಬೇಕೆಂದು ಅಪೇಕ್ಷಿಸಿದ್ರು, ನೋಡಲಿಲ್ಲ. ಅವರು ಆ ಚಾನ್ಸ್ ಸಿಕ್ಕಿಲ್ಲ ಅವರಿಗೆ. ಏನಂತ ಮಾಡ್ರಿ? ಯೇಸು ಕ್ರಿಸ್ತನನ್ನು ನೋಡ್ಬೇಕಂತೇಳಿ ಅನ್ಕೊಂಡ್ರು ಕೂಡ ಅವ್ರು ನೋಡದೆ ಹೋದ್ರು. ಆ ಚಾನ್ಸ್ ಅವರಿಗೆ ಸಿಗಲಿಲ್ಲ. 1ನೇ ಶತಮಾನದಲ್ಲಿದ್ದಂಥವ್ರಿಗೆ ಸಿಕ್ತ್ರಿ ಆ ಚಾನ್ಸು. ಎಂತ ಚಾನ್ಸ್ ಸಿಕ್ತು? ಯೇಸು ಕ್ರಿಸ್ತನನ್ನು ನೋಡುವ ಚಾನ್ಸ್, ಯೇಸು ಕ್ರಿಸ್ತನ ಮಾತು ಕೇಳುವ ಚಾನ್ಸ್, ಆತನ ಅದ್ಭುತ ಕಾರ್ಯಗಳನ್ನು ನೋಡುವ ಚಾನ್ಸ್. ಎಂತ ಚಾನ್ಸ್ ರೀ ಅದು? ಏನ್ರಿ? ಹೌದಂತೀರಿ ಅಲ್ಲ ಪ್ರಿಯರೇ? ಅದ್ಭುತವಾದಂತ ಅವಕಾಶ ಅದು. ಆದ್ರೆ ಅವ್ರೇನ ನಂಬಿದ್ರ? ಅವ್ರೇನಂತ ತಿಳ್ಕೊಂಡ್ರ? ಹೇಳ್ರಿ, ತಿಳ್ಕೊಂಡ್ರ? ಯೇಸು ಕ್ರಿಸ್ತನ್ನೇ ಮಾತನ್ನ ಯೇಸು ಕ್ರಿಸ್ತನ್ ನೋಡಿನೇ ಬದಲಾವಣೆ ಹೊಂದದಂತ ಸಮಾಜ ಅಂದು ನಿನ್ನ ನೋಡಿ ಬದಲಾವಣೆ ಅಂತದ, ನನ್ನ ನೋಡಿ ಬದಲಾವಣೆ ಅಂತದ? ನಮ್ಮ ಮೂರ್ಖತನ ಅಲ್ಲ ರೀ ಅದು. ನನ್ನ ನೋಡಿ ಬದಲಾವಣೆ ಹೊಂದ್ತಾನ ಅಂದ್ಕೊಂಬೋದು ನಮ್ಮ ಮೂರ್ಖತನ ಅದು. ಹೋದ್ರಿ